ನಮ್ಮ ನೆಲಮಂಗಲದವ್ರೆ ಅಡಿಗೆ ಭಟ್ರು ಗಿರಿಧರ್ ಆಯಿತು. ನನಗೆ ನಿಜ ಅದು ಮಾತ್ರ ನೆನ್ಸ್ಕೊಂಡು ಕುಣಿಗಲ್ ಮುಟ್ಟಿಲ್ಲ ಕೈನುವ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ತಮ್ಮನೇಲಿ ನೋಡಿ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಲೀಲಾವತಿ ಅವರ ಸ್ಮಾರಕ ಏನು ಮಾಡಿದ್ದಾರೆ ಅಲ್ಲಿಗೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಬೇಕು ಅಂತ ಹೇಳಿ ಬಂದಿದ್ದೀವಿ. ಆಯಿತು. ಯಾರೇ ಈಗಿನ ಕಾಲದಲ್ಲಿ ಅಮ್ಮನಿಗೆ ಅಂತ ಹೇಳಿ ದೇವಸ್ಥಾನ ಕಟ್ಟಿಸ್ತಾರೆ, ಅದು ಸ್ವಂತ ಜಾಗದಲ್ಲಿ, ಅದರಲ್ಲೂ ಅವರ ತೋಟ ಏನಿದೆ ಅದು ಅಮ್ಮನಿಗೆ ಅಂತಲೇ ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪು ಅಂತ ಅನಿಸಲ್ಲ. ಯಾಕೆಂದರೆ ಅವ್ರ ಸ್ವಂತ ಜಾಗದಲ್ಲಿ ಅವ್ರ ತಾಯಿಗೋಸ್ಕರ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಟ್ರಿ ಒಳಗಡೆ ಹೋಗ್ತಾನೆ ತುಂಬ ಚೆನ್ನಾಗಿದೆ. ಇಲ್ಲಿ ಎದುರುಗಡೆ ಏನಿದೆ ಇದು ತೋಟ, ಮನೆಯೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಎದುರುಗಡೆ ಅಪೋಸಿಟ್ಟು ಅವ್ರು ಸ್ಮಾರಕ ಮಾಡಿದ್ದಾರೆ. ಅಲ್ಲಿ ಹೋಗ್ತಾ ಒಂದು ದೊಡ್ಡ LED ಇಟ್ಟಿದ್ದಾರೆ. ಅದು ಶನಿವಾರ ಭಾನುವಾರ ಆನ್ ಮಾಡ್ತಾರಂತೆ, ಮಿಕ್ಕಿ ಟೈಮಲ್ಲಿ ಆಫ್ ಆಗಿರುತ್ತಂತೆ. ಅಂದರೆ ಲೀಲಾವತಿ ಅವರ ಫಿಲಮ್ಸ್ ಎಲ್ಲ ಬರ್ತಾ ಇರೋದು, ಹಾಡಾಗಿರ್ಬೋದು ಆ ಥರ. ಇಲ್ಲಿ ಒಳಗಡೆ ಹೋದರೆ 3 ರೌಂಡಲ್ಲಿ ಬಂದು ಅಲ್ಲಿ ಲೀಲಾವತಿ ಅಮ್ಮನವರ ಸ್ಮಾರಕ ಇದೆ. ಅಂದರೆ ಅವ್ರನ್ನ ಏನು ಮಣ್ಣು ಮಾಡಿದ್ರು ಆ ಜಾಗದಲ್ಲಿ ಸ್ಮಾರಕ ಮಾಡಿದ್ದಾರೆ. ನೀವು ನೋಡ್ಬೋದು ಒಳಗಡೆ ಹೋಗ್ತಾ. ವಾಲ್ಗಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಫೋಟೋ ಫ್ರೇಮ್ಸ್ನ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಫಿಲಮ್ ಮನೆ ರಾಮಾಯಣ. ಇದು ಮೊದಲನೇದೇನಿದೆ ಅದು ತುಂಬ ಅಂದರೆ ನನಗಂತೂ ಮರೆಯೋಕ್ಕಲ್ಲ. ಫಿಲಮು ತುಂಬ ಚೆನ್ನಾಗಿದೆ. ಆಗ್ತಾಗೆಲ್ಲ ನಾನು ನಮ್ಮ ಮನೆಯವ್ರು ಮಿಸ್ ಮಾಡ್ದಂಗೆ ನಾವು ಆ ಫಿಲಮ್ನ ನೋಡ್ತೀನಿ. ಅದ್ರ ಬಗ್ಗೆನೇ ನಾನಿಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ವಾಲ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳೇ ಹಾಕಿದ್ದಾರೆ. ನಿಜವಾಗ್ಲೂ ಗೂಗಲಲ್ಲಿ ಹುಡ್ಕಿದ್ರೂ ಇಂಥ ಫೋಟೋ ಕ್ಲಿಯರಿಟಿ ಪಿಕ್ಚರ್ ಇಲ್ಲ. ಎಲ್ಲಿಟ್ಟಿದ್ರು ಅಂತ ಗೊತ್ತಿಲ್ಲ. ಅವರು ಕನ್ನಡ ಫಿಲಮ್ನಲ್ಲಿ 600 ಪಿಕ್ಚರ್ ಮಾಡಿದಾರಂತೆ. ನಿಜವಾಗ್ಲೂ ನಂಬೋಕ್ಕೆ ಅಸಾಧ್ಯ ಅಂತ ಅನಿಸುತ್ತೆ. ಅವ್ರ ಫೋಟೋಸ್ಗಳನ್ನು ನೋಡ್ತಾ ಇರ್ಬೋದು ನೀವು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹಾಗೆಯೇ ಸುತ್ತಮುತ್ತ ಫುಲ್ಲು ಎಲ್ಲ ಗಿಡಗಳೇ ಹಾಕಿರೋದು. ಇಂಥ ಗಿಡ ಇಲ್ಲ ಅಂತ ಅನ್ನೋಂಗೆ ಇಲ್ಲ. ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಹೂವುಗಳಿರ್ಬೋದು, ಆ ಥರ. ಆಮೇಲೆ ಇಲ್ಲಿ ಫೋಟೋಸ್ಗಳು 63 ಫೋಟೋಗಳು ಹಾಕಿದ್ದಾರೆ. ಒಂದೊಂದು ಪಿಕ್ಚರ್ದು ಒಂದೊಂದು ಕತೆ ಹೇಳುತ್ತೆ. ನಿಜವಾಗ್ಲೂ ಅವ್ರಿಗೆ ಅವಾರ್ಡೆಲ್ಲ ಬಂದಿರೋ ಫೋಟೋಸ್ ಎಲ್ಲ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಮನೇಲಿ ಹೆಂಗಿದೆ ಗೊತ್ತಾಗ ಸಂದೀಪಣ್ಣಲ್ಲಿ ಪಾಪ ಸಂದೀಪಣ್ಣನ ಬಿಟ್ಟು ಬಂದಿದ್ದೀರಲ್ಲ. ತೋರಿಸ್ತೆ ಇಲ್ಲಿ ಫೋಟೋಗೆ ಚೆನ್ನಾಗಿ ಬರುತ್ತೆ. ನಾಗರಾವು ಇರ್ಬೋದು. ನಾಗರಾವನಲ್ಲಿ ಅಶ್ವಥ್ ಜೊತೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಫಿಲಮು. ಯಾವಾಗಲೂ ರಾಮ ಅಂತ ಇರ್ತಾರೆ. ಅದು ನಮ್ಮ ಮನೆಯವ್ರಿಗೆ ತುಂಬಾ ಫೇವ್ರೆಟ್ ಪಿಕ್ಚರ್ ಅಂತ ಹೇಳ್ಬೋದು. ನೋಡಿ ಈ ಫೋಟೋ ಫೋಸ್ ಅಂತ ಏನು ಸಖತ್ತಾಗಿದೆ ಅಂತ ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯಿತು. ಅವರು ಟೀನೇಜಲ್ಲಿ ಹೇಗಿದ್ದಾರೆ ಅಂದರೆ ಸೂಪರಾಗಿದ್ದಾರಪ್ಪ. ಇಲ್ಲಿ ಏನು ಫೋಟೋ ಫ್ರೇಮ್ ಹಾಕಿದ್ದಾರೆ ಅಲ್ಲಿ ಕೆಳಗಡೆ ಫಿಲಮ್ ಹೆಸರುಗಳನ್ನ ಮೆನ್ಷನ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಬಟ್ ಮಾಡಿಲ್ಲ. ಅಲ್ಲಿ ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ ಇದು ಈ ಫಿಲಮ್ದೇ ಫೋಟೋ ಅಂತ. ಅಂದರೆ ಇದು ಮಾಡಿರೋದು 2 ರೌಂಡು ಬರಬೇಕು. 2 ಗೋಡೆನಲ್ಲೂ ಫೋಟೋ ಫ್ರೇಮ್ಸೇ ಬರುತ್ತೆ. ಗೊತ್ತಾಗಲ್ಲ ಅಲ್ಲಿ ಸ್ಮಾರಕ ಇದೆ ಅಂತ ಸಡನ್ನಾಗಿ ಕಾಣಲ್ಲ. ಯಾಕಂದರೆ ಫುಲ್ಲು ರೌಂಡಾಗಿ 2 ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಆ ಕಡೆ ಹೋದರೆ ನಿಜವಾಗ್ಲೂ ನೋಡ್ಕೊಂಡು ಬನ್ನಿ. ನನಗಂತೂ ಫೋಟೋಸು ಅದು ಎಲ್ಲಿಟ್ಟಿದ್ರು ಅಂತ ಗೊತ್ತಿಲ್ಲ. ಗೂಗಲಲ್ಲಿ ನೋಡ್ಕಿದ್ರೂ ಸಿಕ್ಕಲ್ಲ ಅಂಥ ಪಿಕ್ಚರ್ಸ್ಗಳಿದ್ದಾವೆ. ಇದು ಅಕ್ಕ ಇದ್ರದ್ದು ಗ್ಲಾಸ್ ಥರ ಲುಕ್ ಇಲ್ಲ. ಸೂಪರ್ ಆಗೈತೆ. ಇದು ಆಂಟಿ ಅದು ಕದಿಯೋದೆಲ್ಲ ಹೇಳ್ಕೊಡ್ತಿರ್ತಾರಲ್ಲ ಪ್ರಭಾಕರ್ಗೆ. ಆ ಫಿಲಮ್ ಅನ್ಸುತ್ತೆ.
ಹೋದ್ಸಲಿ ನಂಗೆ ನಂಬರ್ ಕೊಟ್ಟಿದ್ದ ಹೋದವ್ರ ಸಮಾಧಿನ ಯಾ ಡೆಫಿನೆಟ್ಲಿ. ಫೋಟೋ ಬೇಕಾಕ? ಫೋಟೋ ತೆಗಿಯಲ್ಲ ವಿಜಯಶಾಂತಿ ಆಂಟಿ ಒಂದೇ ಮಾತ್ರ ಆ ಗೋಡೆ ವೈಟ್ ಇರೋದ್ರಿಂದ ಫ್ರೇಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ? ತುಂಬಾ ಚೆನ್ನಾಗಿ ಬಂದಿರುತ್ತೆ ಫೋಟೋಸ್. ಆ ಗೋಡೆ ವೈಟ್ ಗೋಡೆಗೆ ತುಂಬ ಚೆನ್ನಾಗಿ. ಎಂಟ್ರಿನಲ್ಲಿ ನೀವು ನೋಡಿರ್ಬೋದು ತಾಯಿ ದೇಗುಲ ಅಂತ ಹಾಕಿದ್ದಾರೆ ಅಲ್ಲ, ಅದು ನಿಜವಾಗ್ಲೂ ಅದು ಸುಳ್ಳಲ್ಲ. ಒಳಗಡೆ ಸಮಾಧಿ ಹತ್ರ ತೋರಿಸ್ತೀನಿ. ಅವರು ಕಲ್ಲನ್ನ ಯಾವ ಥರ ಬೆಳೆಸಿದ್ದಾರೆ ಅಂದರೆ, ನಿಜವಾಗ್ಲೂ ದೇವಸ್ಥಾನಗಳಿಗೆ ಯಾವ ಕಲ್ಲನ್ನ ಬೆಳೆಸ್ತಾರೆ ಅದೇ ಕಲ್ಲುಗಳನ್ನ ಹಾಕಿ ಅವರ ಸಮಾಧಿನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಫೋಟೋಗಳು ಅಷ್ಟೇ ನೀವು ನೋಡ್ತಾ ಇರ್ಬೋದು. ನಾವು ಅವತ್ತು ಬಂದಾಗ ಹಂಗೆ ಬಂದಿದ್ರು ಇದ್ರು, ಅವತ್ತು ಹಂಗೆ ಇದ್ರು ಫುಲ್ಲು. ಸುಧಾಮೂರ್ತಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಸುಧಾಮೂರ್ತಿ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಕಾಣುತ್ತೆ. ಹಾಗೆ ಇಲ್ಲಿ ಬಂದರೆ ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಬರುತ್ತೆ. ಅದಾದಮೇಲೆ ಇಲ್ಲಿ ಯಡಿಯೂರಪ್ಪನವ್ರ ಜೊತೆ ಫೋಟೋನ ತೆಗೆಸ್ಕೊಂಡಿದ್ದಾರೆ, ಯಾವುದೋ ಅವಾರ್ಡ್ ಫಂಕ್ಷನ್ತು. ಇಲ್ಲಿ ಬಂದರೆ ಹೆಗ್ಡೆಯವರಿದ್ದಾರೆ. ಹಾಗೆ ಇಲ್ಲಿ ಮೈಸೂರು ರಾಜರವರಿದ್ದಾರೆ. ತುಂಬ ಇದೆ ಹೇಳಿದ್ದು ಫೋಟೋಸು. ರಾಮಾಚಾರಿ ಫಿಲಮ್ದು ಮೇಷ್ಟ್ರು, ಆಮೇಲೆ ಅವ್ರ ಮಿಸ್ಸಸ್ ಕ್ಯಾರೆಕ್ಟರ್ ಮಾಡಿರೋದು. ನನಗಂತೂ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಈ ಫೋಟೋ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನನಗೆ ನಿಜ ಅದು ಮಾತ್ರ ನೆನ್ಸ್ಕೊಂಡು ಕುಣಿಗಲ್ ಮುಟ್ಟಿಲಾಕ ಇನ್ನೂ ವೈಷ್ಣವ್ ಪ್ರಿಂಟರ್ಸ್ ಹತ್ರ ಇದ್ವಿ. ಸಚಿನ್ ನ್ಯೂಸ್ ನೋಡಿದ್ಯಾ ಅಂದರು. ನಾವು ಕೂಡ ಇಲ್ಲಿಗೆ ಹೋಗ್ತೀವಿ, ನೋಡ್ತೀವಿ ಲೀಲಾವತಿ ಅವರ ಸ್ಮಾರಕ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಕಾಣಿಸ್ತಾ ಇಲ್ವಲ್ಲ ಕಳೆದೋಗಳ ಕ್ರೌಡ್ ಶೈ ಪರ್ಸನ್. ರಾಜ್ಕುಮಾರ್ ಜೊತೆ ನೋಡಂಗಿದೆ ಫೋಟೋ. ಚೆನ್ನಾಗಿತ್ತು. ಒಳ್ಳೊಳ್ಳೆ ಕ್ಲಿಕ್ಸ್ ಚೆನ್ನಾಗಿ ಕೂಡ ಅಷ್ಟೇ ದಾಸೋಹದ ವ್ಯವಸ್ಥೆನ ಮಾಡಿದ್ದಾರೆ. ಹಾಗೆಯೇ ಎದುರುಗಡೆ ಅವರ ಮನೆ ಇತ್ತು. ಹಾಗೆ ವಿನೋದ್ ಸರ್ ಇದ್ದರು, ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. मैं सर का नाम नंबर था, उसको फ़ोन नहीं उठा रहा। खाली देखने ಅವ್ರಿಗೆ ಕಾಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. सर अंदर ನೋಡಿ ಇಲ್ಲೆಲ್ಲ ಏನು ಆರ್ಗನೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಇಲ್ಲೆಲ್ಲ ಬರೀ ಬಂಡೆಗಳೇ ಅಂತ ಇದ್ದಿದ್ದು. ಆ ಬಂಡೆಗಳ ಮಧ್ಯದಲ್ಲೇ ಅದನ್ನು ಸ್ವಲ್ಪವಾಗಿ ಡೆಮಾಲಿಷ್ ಮಾಡಿ, ಅಂದರೆ ಪೂರ್ತಿ ಡೆಮಾಲಿಷ್ ಮಾಡಿಲ್ಲ ಎಲ್ಲೂ ಕೂಡ, ಅಲ್ಲಲ್ಲೇ ಡೆಮಾಲಿಷ್ ಎಲ್ಲ ಮಾಡಿ ಬಂಡೆಗಳ ಮಧ್ಯದಲ್ಲೇ ಈ ಥರ ಒಂದು ಗಿಡಗಳನ್ನ, ಈ ಥರ ಗಿಡ ಅಂತ ಇಲ್ಲ, ನಿಜವಾಗ್ಲೂ ಸಪೋಟ ಇರ್ಬೋದು, ದಾಳಿಂಬೆ ಇರ್ಬೋದು, ಹಾಗೆಯೇ ಸೀಬೆ ಮರ ಇರ್ಬೋದು, ತುಂಬ ಅಂದರೆ ತುಂಬ ಮಾವಿನ ಮರ ತುಂಬಾ ಇತ್ತು ಈ ಬಂಡೆಗಳಲ್ಲಿ. ನೋಡಿ ಈ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿದಾರಲ್ಲ, ಕಾರ್ಗಳಂತೂ ಎಷ್ಟಿತ್ತು ಅಂದರೆ ಒಂದು 8 ಕಾರ್ ಇತ್ತು ಅಂದ್ಕೊಳ್ತೀನಿ ನಾನು. ಹೊರಗಡೆಯಿಂದನೂ ಒಳಗಡೆವರೆಗೂ ಒಂದು 8 ಕಾರ್ ಇದೆ. ನೋಡೋದಕ್ಕೆ ಇಲ್ಲಿ 1-2 ಥರ ಕಾಣುತ್ತೆ, ಬಟ್ ಆ ಕಡೆ ಎಲ್ಲ ಇತ್ತು. ಹಾಗೆ ನಾಯಿಗಳು ಕೂಡ ಇದ್ದು, ಒಂದು 3-4 ನಾಯಿಗಳು ಕೂಡ ಇಟ್ಟಿದ್ರು. ನಾನು ಕೂಡ ಒಬ್ಬರ ಸೆಲೆಬ್ರಿಟಿನ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ವಿನೋದ್ ರಾಜ್ ಅಂತ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾವೀಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅದೇನು ಸ್ಮಾರಕ ಇದೆ ಅದು ಎದುರುಗಡೆನೇ ಇರೋದು. ದೊಡ್ಡ ಸೈಟು, ತುಂಬ ಅಂದರೆ ತುಂಬ ದೊಡ್ಡ ಸೈಟು. ತುಂಬ ಗಿಡಗಳೆಲ್ಲ ಹಾಕಿದ್ದಾರೆ. ಒಂದು ತರಕಾರಿ ಕೂಡ ಅವರು ಕೊಡೋದಿಲ್ವಂತೆ ಹೊರಗಡೆ, ಆ ಥರ ಮಾಡಿದರೆ. ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ತೋಟ ತೊಗೊಂಡು ಮಾಡ್ದಾಗಿಂದ ಎಲ್ಲ ಅಪ್ಲೋಡ್ ಆಗಿದೆ. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಂದು ಅಪ್ಡೇಟ್ ಬಂದೇ ಬರುತ್ತೆ. ಗಿಡಗಳು ಅಷ್ಟೇ, ಇಂಥ ಗಿಡ ಇಲ್ಲ ಅನ್ನಂಗೆ ಇಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ನಾವು ಹೋಗ್ತಾ ಇರೋ ದಾರಿ ಫುಲ್ಲು ಡೌನಲ್ಲಿದೆ. ಅಲ್ಲಿ ಬರೀ ಬಂಡೆಗಳೇ ಇದೆ.
ಆ ಬಂಡೆಗಳಲ್ಲಿ ಮಧ್ಯದಲ್ಲಿ ಗಿಡಗಳನ್ನ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಪ್ರಕೃತಿ ಅಂದರೆ ನಿಜವಾಗ್ಲೂ ಅಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ ಅವರು ನಮಗೆ ಸಿಗ್ತಾರಾ, ನಮ್ಮ ಜೊತೆ ಮಾತಾಡ್ತಾರಾ ಇಲ್ವಾ ಅನ್ನೋದನ್ನು ನಾವು ನನ್ನ ವಿಡಿಯೋದಲ್ಲಿ ನೀವು ಇವಾಗ ನೋಡ್ಬೋದು. ಇಂಥ ಒಳ್ಳೆ ಗಾಳಿನಲ್ಲಿ ಮತ್ತು ಈ ಪ್ರಕೃತಿನಲ್ಲಿದ್ದಾರೆ ಅಂದರೆ ಅವರೇ ಪುಣ್ಯವಂತರು ಅಂತ ಹೇಳ್ಬೋದು. ನಾವು ಮುಂದೆ ಹೋಗ್ತಾ ಇದ್ವಿ, ಮನೆ ಹತ್ರ ಹೋಗೋಣ ಅಂತ ನೋಡಿದ್ವಿ, ನೀವು ನೋಡಿರ್ಬೋದು ಆಗಲೇ ಮನೆ. ಅಲ್ಲಿಗೋದಾಗ ಅಲ್ಲಿಲ್ಲ ಅನಿಸುತ್ತೆ ಅಂದ್ಬಿಟ್ಟು ಅವ್ರು ಮಾತಾಡ್ತಾ ಇದ್ವಿ, ಸೌಂಡ್ ಕೇಳಿಸ್ತು. ಅವರೆಷ್ಟು ಸಿಂಪಲ್ ಜೀವಿ ಅಂದರೆ ನಿಜವಾಗ್ಲೂ ನೋಡ್ತಿದ್ದಂಗೆ ಇವರೇನ ವಿನೋದ್ ರಾಜ್ ಅಂತ ಅನ್ನಿಸ್ತು. ಗುಲಾಬಿ ಗಿಡಗಳೆಲ್ಲ ಹಾಕಿದ್ದಾರೆ, ಅದಕ್ಕೆಲ್ಲ ಪಾತಿ ಮಾಡಿ ನೀರನ್ನೆಲ್ಲ ಬಿಡ್ತಾಯಿದ್ರು. ನೋಡಿದ ತಕ್ಷಣ ನನಗಂತೂ ಫುಲ್ಲು ಖುಷಿಯಾಗೋಯ್ತು. ಎಂಥ ದೊಡ್ಡ ಸೆಲೆಬ್ರಿಟಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಸಖತ್ತು ಖುಷಿ ಆಯಿತು ನನಗೆ. ನಾವು ಮಾತಾಡ್ಸೋದಕ್ಕೆ ಅಂತ ಹೋದ್ವಿ, ಅವರೇ ಮಾತಾಡಿಸಿ ನಮ್ಮನ್ನು ಫಸ್ಟು ಅಲ್ಲಿ ದೇವರಿದೆ ಮುನೇಶ್ವರ, ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ ಅಂದರು. ನಾವು ಅದಕ್ಕೆ ಅಲ್ಲಿ ಹೋದ್ವಿ. ನೋಡಿ ಈ ಅಜ್ಜಿ ಇದ್ದಾರಲ್ಲ, ಇವರೇ ಅಂತೆ ಲೀಲಾವತಿ ಅಮ್ಮನವ್ರನ್ನ ನೋಡ್ಕೊಳ್ತಾ ಇದ್ದಿದ್ದು. ತುಂಬ ವರ್ಷದಿಂದ ಇದ್ದಾರಂತೆ ಇಲ್ಲಿ ಇವರು. ಅಮ್ಮ ನಿಮ್ಮ ಹೆಸರು? ಗೌರಮ್ಮ ಅಂತಾನೆ. ಎಷ್ಟು ವರ್ಷದಿಂದ ನೋಡ್ಕೊಂಡು ಅಮ್ಮನಿಂದ ವಿಡಿಯೋ ಮಾಡಿ ಇಬ್ಬರು ನಿಂತ್ಕೊಳ್ಳಿ. ನಾನು ಹೋಗ್ಸತಿ ಅಮ್ಮನ ನೋಡೋಕೆ ಬಂದಿದ್ದೆ ಸರ್, ಕುಣಿಗಲಿಂದ ಬಂದಿದ್ದೆ. ಎಲ್ಲ ಎರಡು ಕಡೆ ಹಾಲ್ಟ್ ಮಾಡ್ತಾ ಇದ್ವಿ ಅಮ್ಮ. ಹಂಗೆ ವಿಡಿಯೋನೇ ಇರಲಿ. ಇಟ್ಕೊಡ್ರಮ್ಮ. ಪ್ರಕೃತಿ ವನ ಅಂತ ಒಂದು ಡಾಬಾ ಇದೆ. ಡೌನ್ ನಮ್ಮ ಕೌಂಟಿಂಗ್ ಕಾಣ್ತಾ ಇಲ್ಲ ಅದಕ್ಕೆ. ಅದು ಆ ಡಾಬಾ ಈಗ ಬೇರೆಯವ್ರ ಪರ್ಸ್ನಲ್, ಅದು ನಮ್ಮ ನೆಲಮಂಗಲದವರೇ ಅಡಿಗೆ ಭಟ್ರು ಗಿರಿಧರ್ ಬಾಬು ಅಂತ ಇದ್ದಾರೆ, ಪ್ರಜ್ವಲ್ ಡಾಬಾ ಅವ್ರು. ನಾವು ಒಳಗಡೆ ಹೋದ್ವಲ್ಲ ಅಂದರೆ ತೋಟದ ಮನೆಗೆ ಅಲ್ಲಿ ನೋಡ್ಕೊಂಬರೋಕ್ಕೆ ಅಂತ ಸೆಕ್ಯೂರಿಟಿನ ಕೇಳಿದ್ವಲ್ಲ, ಅಲ್ಲಿ ಕೇಳಿದ ತಕ್ಷಣ ಅವರು ಫೋನಲ್ಲಿ ಎಷ್ಟು ಜನ ಇದ್ದಾರೆ ಅಂದರು. 5 ಮೆಂಬರ್ಸ್ ಅಂತ ಹೇಳಿದ್ರು. ಬಿಡಿ ಅಂತ ಹೇಳಿದ್ರು. ಬೇರೆಯವ್ರಾಗಿದ್ದರೆ ನಮ್ಮ ಮನೆಗೆ ಬಿಡ್ತಾಯಿದ್ರ ಅಂತ ಅನ್ನಿಸ್ತು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೋಡಿ ಇದೆ ಅವ್ರ ಮನೆ. ಒಳಗಡೆ ಹೋಗ್ಬೋದಿತ್ತಂತೆ, ಬಟ್ ನಾವು ಹೋಗಲಿಲ್ಲ, ಯಾರೂ ಇರಲಿಲ್ಲ ಆ ಮನೆ ಒಳಗಡೆ. ಅಂದರೆ ಅಡುಗೆ ಮಾಡೋರೆಲ್ಲ ಇದ್ದರು, ಬಟ್ ನಾವು ಹೋಗಲಿಲ್ಲ. ಅದಾದಮೇಲೆ ಹೇಳಿದ್ರು ಅವರು, ಅಲ್ಲೇ ನಮ್ಮ ಅಮ್ಮಂದು ದೇವಸ್ಥಾನ ಇದೆಯಲ್ಲ ಮೇಡಮ್, ಅಲ್ಲಿ ಹೋಗಿ ಅಲ್ಲಿ ಊಟ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ ಅಂದರು. ಅಲ್ಲಿ ಹೋಗಿ ನಾವು ಪ್ರಸಾದನ ತಿನ್ಕೊಂಡು ಬಂದ್ವಿ. ನಿಜವಾಗ್ಲೂ ಅಲ್ಲಿ ಬಂದಿರೋರು ನಮಗೆ ಅಂತ ಅಲ್ಲ, ಅಲ್ಲಿ ಕೆಲಸ ಮಾಡ್ತಾಯಿದ್ದವ್ರಿಗೂ ಅಷ್ಟೇ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು, ಪ್ರಸಾದ ಮಾಡಿಸಿದ್ರು. ನಿಜವಾಗ್ಲೂ ಭಟ್ರನ್ನ ಇಡ್ಸಿದಾರಂತೆ ಇವರು. ಅಲ್ಲಿ 1-2 ವರ್ಷದಿಂದ, ಈಗ ಅದೇ ಸ್ಮಾರಕ ಆದಮೇಲೆ ಇರೋದು, 1 ವರ್ಷ ಆಯಿತು. ಅವ್ರು ತೀರ್ಕೊಂಡು ಡಿಸೆಂಬರ್ 8ನೇ ತಾರೀಕು 2023 ತೀರ್ಕೊಂಡಿದ್ದವರು. ಈಗ ಅದು 1 ವರ್ಷ ಆಗಿ ಕಂಪ್ಲೀಟ್ ಆದಮೇಲೆ ಏನು ಸ್ಮಾರಕ ಇದೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನೋಡಿ, ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಬಟ್ ನಾವು ಮನೆ ಹತ್ರ ಮಕ್ಕಳು ಗಂಡ ಊಟ ಕೊಡಬೇಕು, ಮುದ್ದೆ ಮಾಡಬೇಕು, ಈ ಟೆನ್ಷನಲ್ಲೇ ನಾವು ಸ್ವಲ್ಪ ಬೇಗ ಬರೋಕ್ಕೆ ಪ್ರಯತ್ನ ಪಟ್ವಿ. ಇಲ್ಲಿ ಯಾವತ್ತೆಲ್ಲ ಜನ ಜಾಸ್ತಿ ಬರ್ತಾರೆ ಅಂತ ಕೇಳಿದೆ ನಾನು. ಶನಿವಾರ ಮತ್ತು ಭಾನುವಾರ ಜಾಸ್ತಿ ಬರ್ತಾರಂತೆ. ವೀಕ್ ಡೇಸಲ್ಲೆಲ್ಲ ಕಡಿಮೆ ಅಂತೆ ಜನ. ಶನಿವಾರ ಭಾನುವಾರ ತುಂಬ ಜನನೇ ಬರ್ತಾರೆ ಅಂತ ಹೇಳಿದರು. ಈ ಥರ ಸಿಂಪಲ್ ಮನುಷ್ಯನ ನಿಜವಾಗ್ಲೂ ನೋಡಿದ್ದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಈ ಥರ ಒಂದು ಸ್ವಂತ ತೋಟದಲ್ಲಿ ಈ ಥರ ಎಲ್ಲ ಜಾಗ ತೊಗೊಂಡು ತೋಟದಲ್ಲಿ ಅವ್ರ ಅಮ್ಮನ ಮಣ್ಣು ಮಾಡಿರೋದು, ಎದುರುಗಡೆ ಬಂದರೆ ಈ ಥರ ಎಲ್ಲ ಜಾಗ ಎಲ್ಲ ತೊಗೊಂಡು ಈ ಥರ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ವಿಷಯ ಅನಿಸುತ್ತೆ. ನಿಜವಾಗ್ಲೂ ಅವರು ಈ ಥರ ಎಲ್ಲ ಕೆಲಸ ಮಾಡ್ತಾ ಇರೋದು ನೋಡಿ ನಿಜವಾಗ ಖುಷಿ ಅನ್ನಿಸ್ತು. ಯಾಕೆಂದರೆ ಈಗಿನ ಇದರಲ್ಲಿ ಯಾರೂ ಈ ಥರ ಕಷ್ಟಪಡೋದಿಲ್ಲ. ಅದರಲ್ಲೂ ಈ ಥರ ನಮಗೆ ಇವ್ರನ್ನ ಭೇಟಿ ಮಾಡಿಸಿದ್ದಕ್ಕೆ ಪರ್ಸ್ನಲ್ಲಾಗಿ, ಹಾಗೆ ನಮ್ಮ ನೈಬರ್ ಗೀತಾ ಆಂಟಿ, ಹಾಗೆ ನಮ್ಮ ಬ್ರದರ್ ಸಚಿನ್ಗೆ ಹಾಗೂ ನಮ್ಮ ಶ್ವೇತಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲೆಲ್ಲ ನೋಡಿಕೊಂಡು ಈಗ ನಾವು ನಮ್ಮ ಮನೆ ಕಡೆ ಓಡ್ತಾ ಇದ್ದೀವಿ. ಓಡಬೇಕಾದ್ರೆ ಅಂದಿವೆ ಹಾಗೆಯೇ ಕಾಂತಿ ಸ್ವೀಟ್ಸ್ನ ತೊಗೊಂಡೋಗೋಣ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಿಡೋಣ ಸ್ವೀಟಿಂದು ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಕ್ಕ 2 ನಿಮಿಷ ಕಣಕ್ಕ ಶ್ವೇತಾ ಹೇಳಿದ್ದು. ಎಲ್ಲಿದೆ?
ತೋರಿಸ್ರಿ ನಿಮ್ಮ ಬ್ಯಾಗು